ನಿಮ್ಗೊಂದು ಡೇಟ್ ನಿಮ್ಗೊಂದು ದಿನನೇ ಕೊಟ್ಬಿಡ್ತೀನಿ ಫುಲ್ಲು. ಆರ್ಟಿಒ ಕಚೇರಿಯಲ್ಲಿ ಕಂಪ್ಯೂಟರ್ಗಳ ಕಳವು, 80,000 ಬೆಲೆ ಬಾಳುವ 3 ಸಿಪಿಯು, 1 ಮಾನಿಟರ್ ಕಳ್ಳತನ. ಕಳೆದ 3 ದಿನಗಳಿಂದ ಸರ್ಕಾರಿ ಕಚೇರಿಗಳಿಗೆ ನಿರಂತರ ರಜೆ ನೀಡಲಾಗಿತ್ತೆಂದು ಈ ಅವಕಾಶವನ್ನೇ ಬಳಸಿಕೊಂಡ ಖತರ್ನಾಕ್ ಕಳ್ಳರು ಆರ್ಟಿಒ ಕಚೇರಿಗೆ ನುಗ್ಗಿ ಕಂಪ್ಯೂಟರ್ಗಳ ಕಳ್ಳತನ ಮಾಡಿದ್ದಾರೆ. ರಾತ್ರಿ ವೇಳೆ ಸೆಕ್ಯೂರಿಟಿ ವಾಚ್ಮ್ಯಾನ್ಗಳಿದ್ದರೂ ಕಳ್ಳತನ ನಡೆದಿರುವ ಬಗ್ಗೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕಳೆದು ಹೋಗಿರುವ ಕಂಪ್ಯೂಟರ್ ಮತ್ತು ಸಿಪಿಯುಗಳಲ್ಲಿ ಕಚೇರಿಗೆ ಸಂಬಂಧಿಸಿದ ಡಾಟಾ ಲೀಕ್ ಆಗಿರುವ ಚಾನ್ಸಸ್ ಇದ್ದು, ಅದರಲ್ಲಿದ್ದ ಗೌಪ್ಯ ಮಾಹಿತಿ ಏನಿತ್ತು ಎನ್ನುವುದರ ಬಗ್ಗೆ ಆರ್ಟಿಒ ಸ್ಪಷ್ಟಪಡಿಸಬೇಕಿದೆ. ಹೌದು, ಕಳೆದ 3 ದಿನಗಳಿಂದ ನಿರಂತರವಾಗಿ ಸರ್ಕಾರಿ ರಜೆ ಇದ್ದ ಕಾರಣ ಕಚೇರಿಗಳ ಕಡೆ ಯಾರೂ ಬರೋದಿಲ್ಲ ಎನ್ನುವ ದೃಢವಾದ ನಂಬಿಕೆ ಮೇಲೆ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ನಿನ್ನೆ ರಾತ್ರಿ ಕಳ್ಳತನ ನಡೆದಿದ್ದು, ಕದ್ದ ಕಳ್ಳರು ಕಚೇರಿಯಲ್ಲಿದ್ದ 3 ಸಿಪಿಯು ಮತ್ತು 1 ಮಾನಿಟರ್ ಕೊಂಡೊಯ್ದಿದ್ದಾರೆ. ಕಳುವಾಗಿರುವ ಮಾಲಿನ ಬೆಲೆ 80,000 ಇರಬಹುದೆಂದು ಅಂದಾಜಿಸಲಾಗಿದೆ. ಕಚೇರಿಗೆ ರಾತ್ರಿ ಪಾಳೆಯ ಸೆಕ್ಯೂರಿಟಿ ಹೋಮ್ಗಾರ್ಡ್ ಜಗದೀಶ್ನನ್ನ ಕೇಳಿದರೆ, ಕಳ್ಳತನವಾಗಿರುವ ಮಾಹಿತಿಯು ನನಗೆ ಗೊತ್ತಿಲ್ಲ. ಇಂದು 9 ಗಂಟೆ ವೇಳೆ ಕಚೇರಿ ಸಿಬ್ಬಂದಿ ಗಿರೀಶ್ ಎನ್ನುವರು ದೂರವಾಣಿ ಕರೆ ಮಾಡಿದಾಗ ಮಾತ್ರ ಕಳ್ಳತನವಾಗಿರುವ ಮಾಹಿತಿ ನೀಡಿದ್ದಾರೆ. ನಾನು ಡ್ಯೂಟಿಯಲ್ಲಿ ರಾತ್ರಿ ಕಚೇರಿ ಸುತ್ತ ನೋಡಿ ನಂತರ ಮಾಮೂಲಿಯಂತೆ ಮಲಗಿಬಿಟ್ಟಿದ್ದೆ ಎಂದಿದ್ದಾರೆ. 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ರಾಮಂಜಿ ಬಂದಿದ್ದೆ. ನಾನು 7:30 ನಾನು ಬಂದೆ. ಇದೆಲ್ಲ ವಾಚ್ ಮಾಡಬೇಕಾಯ್ತಲ್ಲ ಬಂದ್ಮೇಲೆ? ಎಲ್ಲ ವಾಚ್ ಮಾಡಿ ಬೀಗ ಹಾಕ್ತೀವಿ ಸರ್. ಅದು ಇದು ಬೀಗ ಹೆಂಗಿರುತ್ತೋ ಹಂಗೆ ಇರುತ್ತೆ. ಇದು ತೆಗಿಯೋದು ಯಾವ ಕಾರಣಕ್ಕೆ ಇದು ತೆಗಿಯಲ್ಲ. ಇಲ್ಲ ಸರ್, ನಮಗೆ ನಮ್ಮ ಡ್ಯೂಟಿ ಮನೆಗೆ ಹೋದ್ಮೇಲೆ ನಮ್ಗೆ ಫೋನ್ ಮಾಡಿದ್ರು, ಗಿರೀಶ್ ಅಂತ, ಹಿಂಗಾಗಿದೆ ಸಾಹೇಬ್ರು ಕರೀತಾರೆ, ಕಲ್ತಾನ ಆಗಿದೆ ಬಾಪ ಅಂದರು. ಹಂಗೆ ಬಂದ್ಬಿಟ್ಟೆ ನಾನು. ಅದೇನು ಸಿಸ್ಟಮ್ ಹೋಗೈತೆ ಅಂತ ಅಷ್ಟೇ ಅಂದಿದ್ದು ನನಗೇನು ಅಂದಿದ್ದು ಸರ್. ಆ ಕಡೆ ಮಲಗಿದ್ದು ಹಂಗೆ ಐತೆ ಅಲ್ಲೇ ಲಾಸ್ಟ್ ಆಗಿ. ಯಾವಾಗಲೂ ಅಲ್ಲೇ ಮಲಗೋದು, ನಾವು ಅಲ್ಲೇ ಮಲಗೋದು. ನೈಟ್ ಡೈಲಿ ಇಬ್ಬರು ಇರೋದು. ಫೋನ್ ಮಾಡಿದ್ರು, ಕಲ್ತಾನ ಇದೆ ಬೇಗ ಬಾಪ ಸಾಹೇಬ್ರು ಕಲಿತಾ ಇದ್ದಾರೆ. ಇಲ್ಲ ಏನು ಸಿಸ್ಟಮ್ ಹೋಗೈತೆ ಅಂತ ಬಾಪ ನೀನು ಅರ್ಜೆಂಟಾಗಿ ಅಂದರು. ಹಂಗೆ ಬಂದುಬಿಟ್ಟು ಅಷ್ಟೇ ನಾವು. ಅದನ್ನು ಎಲ್ಲಿ ಮಲ್ಕೊಂಡು ನೋಡಿದ್ರ ಏನನ್ನ ಅಂತ ಕೇಳಿದ್ರು. ಇಲ್ಲ ಸರ್ ನೋಡಿಲ್ಲ, ನಾವು ಎಲ್ಲಿ ಮಲ್ಕೊಂಡಿದ್ದೀವಿ ಅಂದರು. ಸಾಹೇಬ್ರು ಬಂದಿದ್ರು, ಅದನ್ನು ನೋಡ್ತಾ ಅಲ್ಲೇ ಮಲ್ಕೊಂಡಿದ್ರು. ಅವರನ್ನು ಕ್ಯಾಮ್ರಾದಲ್ಲಿ ಎಲ್ಲಿ ಮಲಗಿದ್ರು. ಹಂಗೆ 1:15 ಆಗಿದೆ, ಇದು ಮಲ್ಕೊಂಡಿದ್ದಾರೆ ಹಂಗೆ ಅಷ್ಟೇ. ಇನ್ನೇನು ಕೇಳಿದ್ರು. ಇನ್ನು ಆರ್ಟಿಒ ಸಹ ಕಳ್ಳತನ ನಡೆದಿರುವ ಬಗ್ಗೆ ಮಾಹಿತಿ ತಿಳಿಸಿದ್ದು, ಈಗಾಗಲೇ ಪೊಲೀಸರಿಗೆ ದೂರು ನೀಡಲಾಗಿದೆ. ನಾವು ವಾಚ್ಮ್ಯಾನ್ಗಳ ವಿಚಾರಣೆ ಮಾಡಿಲ್ಲ, ಪೊಲೀಸರೇ ಅವರನ್ನ ವಿಚಾರಣೆ ಮಾಡುತ್ತಾರೆ. ಕಂಪ್ಯೂಟರ್ನಲ್ಲಿ ಕಚೇರಿಗೆ ಮಹತ್ವದ ಎಲ್ಲ ಡಾಟಾಗಳು ಎಲ್ಲವೂ ಆನ್ಲೈನ್ನಲ್ಲೇ ಎಂಟ್ರಿ ಆಗುವುದು. ಹೆಚ್ಚಿನ ಮಾಹಿತಿಯನ್ನ ಹೇಳೋಕ್ಕಾಗಲ್ಲ, ಎಲ್ಲವನ್ನ ಪೊಲೀಸರೇ ತನಿಖೆ ನಡೆಸುತ್ತಾರೆ ಎಂದು ಹೇಳಿದರು. ನಿನ್ನೆ ರಾತ್ರಿ ನಮ್ಮ ಕಚೇರಿಯಲ್ಲಿ, ಅಂದರೆ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ಹೆಚ್ಚು ಕಮ್ಮಿ ಕಚೇರಿಯಲ್ಲಿ ಕಳ್ಳತನ ಆಗಿದೆ. 3 CPU ಹಾಗೂ 1 ಮಾನಿಟರ್ ಕಳೆದೋಗಿದೆ ಅಂತ ಗೊತ್ತಾಗಿದೆ. ಪೊಲೀಸವ್ರಿಗೆ ಇಮಿಡಿಯೇಟಾಗಿ ತಿಳಿಸಿದ್ದೀವಿ ನಾವು ಬೆಳಿಗ್ಗೆ. ಅವ್ರು ಬಂದು ಮಾಜಾರೆಲ್ಲ ಮಾಡಬೇಕಂತ ಇದು ಮಾಡಿದ್ದಾರೆ. ತನಿಖೆ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಹಾಗೂ CCTVಯಲ್ಲೆಲ್ಲ ತೊಗೊಂಡು ಹೋಗಿದ್ದಾರೆ, ಬಂದು ಇರ್ತಾರೆ. 2 ಹೋಮ್ ಗಾರ್ಡ್ಸ್ನ ಹಾಕಿರ್ತೀವಿ ನಾವು. ನೈಟ್ ಡ್ಯೂಟಿಯಲ್ಲಿ 2 ಹೋಮ್ ಗಾರ್ಡ್ಸು ಇದ್ದರು, ಡ್ಯೂಟಿಯಲ್ಲಿ ಇದ್ದರು. ಅವ್ರನ್ನ ನಾವೇನು ವಿಚಾರಣೆ ಮಾಡಿಲ್ಲ, ಪೊಲೀಸವ್ರು ವಿಚಾರಣೆ ಮಾಡ್ತಾರೆ. ಇಲ್ಲ, ತನಿಖೆ ಮುಗಿಯೋವರೆಗೂ ಯಾರಿಗೂ ಏನು ಹೇಳ್ಬಾರ್ದು ಅಂತ ಪೊಲೀಸರು ಹೇಳಿದ್ರು. ನಾನು ಇವತ್ತು ಬೆಳಿಗ್ಗೆ ಒಂದು 9 ಗಂಟೆಗೆ ಕಚೇರಿಯಿಂದ ಫೋನ್ ಬಂತು, ಈ ಥರ ಆಗಿದೆ ಅಂತ. ಬಂದಿದ್ದ ತಕ್ಷಣ ನಾನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಬಂದು ಇಲ್ಲೆಲ್ಲ ನೋಡಿ, ಅಷ್ಟೊತ್ತಿಗೆ ಪೊಲೀಸವರು ಬಂದಿದ್ದರು, ತನಿಖೆ ಮಾಡ್ತಾಯಿದ್ರು. ಅದು ಹಿಂದೆ ಗೇಟಿಂದ ಬಂದಿದ್ದಾರೆ. ಹಿಂದೆ ಗೇಟಿಂದ ಬಂದು ಒಳಗಡೆ ಎಂಟ್ರಿ ತೊಗೊಂಡು ಮಾಡ್ಕೊಂಡಿದ್ದಾರೆ. ಅದು ಏನು ಗೊತ್ತಾಗಿಲ್ಲ. ನಾವು ಈಗ ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ವಿಂಡೋಸ್ 7 ಒಂದು 3 CPU ಹಾಗೂ 1 ಮಾನಿಟರು, ವಿಂಡೋಸ್ 11 1 ಮಾನಿಟರು, ಹೆಚ್ಚು ಕಮ್ಮಿ ಒಂದು 80,000 ರೂಪಾಯಿ ಬೆಲೆ ಆಗ್ಬೋದು ಅಂತ. ಈ ವಿಂಡೋಸ್ 7 ಅನ್ನೋ 3 CPUಗಳು ತುಂಬ ಹಳೆಯದು. ಇದು ಒಂದು ವಿಂಡೋಸ್ 11 ಮಾನಿಟರ್ ಮಾತ್ರ ಹೊಸದು. ಯಾವುದಿರಲ್ಲ, ನಮ್ಮಲ್ಲಿ ಯಾವುದಿರಲ್ಲ, ಎಲ್ಲ ಕ್ಲೌಡಲ್ಲಿ. ಬರೀ ಸಿಸ್ಟಮ್ ಮಾತ್ರ. ಅದು ಒಂದು ಸರ್ತಿ ನಾವು ಇಂಟರ್ನೆಟ್ಗೆ ಡಿಸ್ಕನೆಕ್ಟ್ ಮಾಡಿದಾಗ ಅದು ಏನು ಯೂಸ್ ಆಗಲ್ಲ. ಕಚೇರಿಯಲ್ಲಿ ಕಂಪ್ಯೂಟರ್ ಹೊರತುಪಡಿಸಿ ಬೇರೆ ಬೆಲೆ ಬಾಳುವ ವಸ್ತುಗಳು ಇದ್ದವು. ಆದರೆ ಕಳ್ಳರು ಕೇವಲ ಕಂಪ್ಯೂಟರ್ ಸಿಪಿಯುಗಳನ್ನು ಮಾತ್ರ ಕದ್ದುಕೊಂಡು ಹೋಗಿರುವ ಉದ್ದೇಶವೇನು? ಕಚೇರಿಗೆ ನಂಟಿರುವ ಯಾರಾದರೂ ಈ ಕೆಲಸ ಮಾಡಿದ್ದಾರಾ ಅಥವಾ ಮಾಡಿಸಿದ್ದಾರಾ ಎನ್ನುವ ಹಲವು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದೆ. ನಿಮ್ಗೊಂದು ದಿನನೇ ಕೊಟ್ಬಿಡ್ತೀನಿ ಫುಲ್ಲು.